ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಜಿಬಿಎ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಿದೆ. ಫುಟ್ಪಾತ್ಗಳ ಮೇಲಿದ್ದ ಅಂಗಡಿಗಳು ಮತ್ತು ಬೋರ್ಡ್ಗಳನ್ನು ಜಿಬಿಎ ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. ಕೆಲವು ಪ್ರದೇಶದಲ್ಲಿ ಆಪರೇಷನ್ ಫುಟ್ಪಾತ್ಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಯಿತು. ನಾವು ನಮ್ಮ ಜಾಗವನ್ನು ಬಿಟ್ಟು ಹೋಗಲ್ಲ, ನಾವು ಪರ್ಯಾಯ ಜಾಗದ ವ್ಯವಸ್ಥೆ ಮಾಡಿ ಅಂತ ವ್ಯಾಪಾರಿಗಳು ಗೋಳಾಡಿದಂತಹ ದೃಶ್ಯಗಳು ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಕಂಡುಬಂದವು. ಈ ಕುರಿತಂತೆ ಜನರು ಕೂಡ ಮಾತನಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ನೋಡ್ಕೊಂಡು ಬರೋಣ. ಸರ್ ಬಂದ್ರು ನಮ್ಗೆ ಎರಡು ಗೌರ್ಮೆಂಟ್ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ನಾವು ಗೌರ್ಮೆಂಟ್ ಎದುರು ಇಟ್ಕೊಳಕ್ ಆಗಲ್ಲ. ಬಡವರು ನಾವು ತುಂಬಾ ವರ್ಷದಿಂದ ಹುಟ್ಟು ಬೆಳೆದಿರೋ ಊರು. ನಮ್ಮ ಯಜಮಾನ್ರ ಹಾರ್ಟ್ ಪೇಷಂಟು, ನನ್ಗೆ ಫೈನಲ್ ಕಾರ್ಡ್ ಇದೆ. ನಾವಿಬ್ರು ದುಡಿಯಕ್ ಆಗ್ದಿರೋರು. ಚಿಲ್ಲರೆ ಅಂಗಡಿ ಒಂದು ಹಾಕೊಂಡಿದ್ದೆ, ನನ್ನ ತಮ್ಮ ಕೊಟ್ಟಿದ್ದವರು. ನಾವ್ ಒಂದ್ ಚಿಲ್ಲರೆ ಅಂಗಡಿ ಹಾಕೊಂಡಿದ್ರೆ ನಮ್ಮ ತಮ್ಮವ್ರು ಹಾಕೊಟ್ಟಿದ್ರು, ನಮ್ ಕೈಲಿ ಹಾಕಕ್ಕೂ ಆಗಿಲ್ಲ. ಅವ್ರು ಹಾಕೊಟ್ಟಿರೋದು ಕೂಡ ಐಟಮ್ಗಳು ಸಾಲ ಪಾಲ ಮಾಡಿ ತಂದಾಕೊಂಡಿದ್ದೆ. ಎಸ್ ಬಂದಿರೋ ತಕ್ಷಣ ½ ಸರ್, ನಮ್ಗೆ 2 ದಿನ ಟೈಮು ಕೊಟ್ಟಿಲ್ಲ. ಒಂದು ½ ಅಲ್ಲೆಲ್ಲ ಹೊರಗಡೆ ಎಸ್ಬಿಟ್ಟು ಹೋಗ್ಬಿಟ್ರು ಸರ್. ಎಲ್ಲ ಲಾಸ್ ಆಗ್ಬಿಟ್ಟಿದೆ. ಎಲ್ಲ ಐಟಮ್ ಹೋಗ್ಬಿಟ್ಟು ಅಲ್ಲೆಲ್ಲ ಕಾಸಿಕ್ಕಿಂದ ಎಲ್ಲ ಹೋಯ್ತು. ಚಿಲ್ಲರೆ ಪಲ್ರೆ ಎಲ್ಲ ಎಸ್ಬಿಟ್ರು. ದುಡ್ಡೆಲ್ಲ ಎಸ್ಬಿಟ್ರ ಎಲ್ಲ ಆಚಾಕ್ ಮುಂಚೆ ಹೇಳಿಲ್ವ ನಿಮ್ಗೆ? ನಮ್ಗೆ ಹೇಳಲೇ ಇಲ್ಲ ಸರ್. ಅವರು ಎಲ್ಲರೂ ಸಾಯ್ತಾರೆ. ಈ ಜನ ಸತ್ರೆ ಅವ್ನಿಗೇನು ಒಳ್ಳೇದು? ಅವ್ನಿಗೆ ಇಲ್ಲ, ಕೆಡ್ದು. ನಮ್ಗೆಲ್ಲದಕ್ಕೂ ಒಳ್ಳೇದು ಮಾಡ್ಕೊಡ್ಲಿ. ನಾವು ಅವ್ರ ಹತ್ರ ಜಗಳ ಮಾಡೋಕ್ಕೂ ಹೋಗಲ್ಲ. ನಮ್ಮ ಜಾಗ ನಮ್ಗೆ ಸಿಕ್ಕಲಿ ಅಂತ 2 ದಿವಸ ಬೇಕಾದ್ರೂ ನಾವು ಧರಣಿ ಮಾಡ್ತೀರಿ. ನಮಗೆ ನಾಳೆಯಿಂದ ನಾವು ಬೆಳಗ್ಗೆ ಇಲ್ಲಿ ಧರಣಿ ಮಾಡ್ತೀರಿ. ನಮಗೆ ನಮ್ಮ ಪರಿಹಾರ ಮಾಡ್ಕೊಳ್ಳಿ. ನಾವು ಸ್ಟ್ರೈಕ್ ಮಾಡ್ತೀರಿ. ನೀವೆಲ್ಲ ದಯವಿಟ್ಟು ಇವತ್ತು ಮಾತ್ರ ಅಲ್ಲ, ನಾಳೆ ಬೆಳಗೂ ನೀವು ಬಂದು ಇಲ್ಲಿ ಕುತ್ಕೊಬೇಕು. ನೀವು ನ್ಯೂಸ್ ಚಾನಲ್ಗೆ ಹೋಗಿ ನಾನು ದಯವಿಟ್ಟು ನಮ್ಮ ಹತ್ರ ಬೇಡ್ಕೊತಾ ಇದ್ದೀರಿ. ನಾಳೆ ನಾವೆಲ್ಲ ಇಲ್ಲಿ ಸ್ಟ್ರೈಕ್ ಮಾಡ್ತೀರಿ. ಇಡೀ ರೋಡೇ ಸ್ಟ್ರೈಕ್ ಮಾಡ್ತೀರಿ ಸರ್. ನಾವು ಯಾರಿಗೂ ನಾವು ಬಿಟ್ಕೊಡಲ್ಲ. ಇಡೀ ರೋಡೇ ನಾವು ಸ್ಟ್ರೈಕ್ ಮಾಡ್ತೀರಿ. ನಮ್ಮಕ್ಕೂ ನಾವು ಕೇಳ್ತಾ ಇದ್ದೀರಿ. ನಾವು ಯಾರ ಹತ್ರ ಭಿಕ್ಷೆ ಬಿಡ್ತಾ ಇಲ್ಲ. ಅಧಿಕಾರಿಗಳು ನಿಮ್ಗೆ ಯಾವ್ದಾದ್ರು ನೋಟಿಸು ಅಥವಾ ಮುಂಚಿತವಾಗಿ ಹೇಳಿದ್ರ? ಇಲ್ಲ, ಯಾವ ನೋಟಿಸು ಕೊಟ್ಟಿಲ್ಲ. ಬೇರೆ ನೆನ್ನೆ ಇಲ್ಲ ಮೊನ್ನೆ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾತ್ರ ಮಾಡ್ಬಿಟ್ಟು ಹೋಗಿದ್ದಾರೆ. ಸುಮಾರು ವರ್ಷದಿಂದ ಇಲ್ಲಿ ಬೀದಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ನಮಗೇನು ಮೆಸೇಜ್ ಕೊಡದೆ ಹಿಂಗೆ ಸಡನ್ನಾಗಿ ಬಂದು ಎತ್ಬಿಟ್ರೆ ನಾವೆಲ್ಲ ಎಲ್ಲೋಗ್ಬೇಕು? ನಾವು ವರ್ಷಾನುಗಟ್ಲೆಯಿಂದ ವ್ಯಾಪಾರ ಮಾಡ್ತಾ ಇರೋದು. ನಮ್ಮ ಮನೆ ಸಂಸಾರ ಇದರಲ್ಲೇ ನಡೆಯೋದು. ಎತ್ತಾಕ್ಬಿಟ್ರೆ ನಾವು ಎಲ್ಲೋಗ್ಬೇಕು? ನಮ್ಗೆ ಪರಿಹಾರ ಯಾರು ಕೊಡ್ತಾರೆ? ನಮ್ಮ ಗಂಡ ಮಕ್ಕಳು ನಾವೆಲ್ಲ ಹೆಂಗೆ ಜೀವನ ಮಾಡೋದು? ನಮ್ಗೆ ಈ ಥರ ಮಾಡಿದ್ರೆ ನಾವೇನು ಮಾಡಬೇಕು? ನಮಗೆ ನ್ಯಾಯ ಬೇಕು ಸರ್. ನಾವು ಎಲ್ಲಿ ದುಡ್ದು ತಿನ್ನೋಣ? ನಮ್ಮ ಜೀವನನೇ ಇದ್ರಲ್ಲಿ ನಡೀತಾ ಇರೋದು. ಇದನ್ನು ಸಡನ್ನಾಗೆ ಬೇಡ ಎತ್ತಾಕೊಂಡು ಹೋಗ್ಬಿಟ್ರೆ ನಾವೇನು ಮಾಡೋಣ? ನಮ್ಮ ಮಕ್ಳಿಗೆ ಹೆಂಗೆ ಸಾಕೋದು? ನಾವು ಹೆಂಗೆ ಬದುಕೋದು? ನಮ್ಗೇನು 16 ವಯಸ್ಸು ಅಲ್ಲಿ ಇಲ್ಲಿ ಹೋಗೋಕ್ಕೆ ನಮ್ಗೆ ಯಾರು ಇವಾಗ ಕೆಲಸಗಳು ಕೊಡ್ತಾರೆ? ವಯಸ್ಸಾಗಿದೆ, ಇದ್ರಲ್ಲಿ ನಾವು ದುಡ್ಕೊಂಡು ತಿಂತಾ ಇದ್ದೀವಿ. ನಮಗೆ ಬೇಡ ಅಂತ ಸಡನ್ನಾಗಿ ಬಂದ್ಬಿಟ್ಟು ಎತ್ತಾಕ್ಬಿಟ್ರೆ ನಾವೇನು ಮಾಡೋದು? ಎಲ್ಲೋಗೋದು ಜನ? ಒಬ್ಬರ ಅದರ ಪ್ರಕಾರವಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ಲಿಮಿಟಲ್ಲಿ ಕಮಿಷನರ್ ಅವರು, ಪೊಲೀಸ್ನವರು, ಎಲ್ಲ ಅಧಿಕಾರಿಗಳು ಸೇರಿ ಈಗ ಇರುವ ಒಟ್ಟು ರಸ್ತೆಗಳ ಪೈಕಿ ನಮ್ಮ ಬೆಂಗಳೂರಲ್ಲಿ 14-15 ಸಾವಿರ ಕಿಲೋಮೀಟ್ರ್ ರಸ್ತೆ ಇದೆ. ಅದರಲ್ಲಿ ಸದ್ಯಕ್ಕೆ ಒಂದು 2,000 ಕಿಲೋಮೀಟರ್, ಅಂದರೆ ಒಂದು ಲೆಸ್ ದೆನ್ 20%ಗಿಂತ ಕಡಿಮೆ, ಒಂದು 15% ರಸ್ತೆಗಳಲ್ಲಿ ಮಾತ್ರ. ಒಟ್ಟು ರಸ್ತೆಗಳಲ್ಲಿ 15,000 ಕಿಲೋಮೀಟ್ರ್ ಮೇಲೆ ಇದ್ದರೆ 2,000 ಕಿಲೋಮೀಟ್ರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಜನ ಸಹಕಾರ ಕೊಡಬೇಕು. ಅಂಗಡಿಗಳವರು ಒತ್ತುವರಿ ಮಾಡಿದರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನು ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಫುಟ್ಪಾತ್ ತೆರವು ಮಾಡಿದ್ದು ಒಳ್ಳೆಯದೇ ಸರ್, ಆದರೆ ಬೀದಿ ಬದಿ ವ್ಯಾಪಾರನೇ ನಂಬ್ಕೊಂಡಿರೋರಿಗೆ ಒಂದು ಸಣ್ಣದಾದ ನೋಟಿಫಿಕೇಶನ್ ಆದರೂ ಕೊಡಬೇಕಾಗಿತ್ತು. ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಆದರೆ ಅದು ಬೇರೆ ವಿಚಾರ. ಆದರೆ ಜಿಬಿಎ ಈ ವಿಚಾರದಲ್ಲಿ ಮರ್ತೋಗ್ಬಿಡ್ತಾ ಹಿಂಗೆ? ಒಂದು ಸ್ಪಷ್ಟ, ಸುಪ್ರೀಂ ಕೋರ್ಟೇ ಹೇಳಿರುವಂತೆ ಪಾದಾಚಾರಿ ಮಾರ್ಗ ಪಾದಾಚಾರಿಗಳಿಗೆ ಅದು ಮೂಲಭೂತ ಹಕ್ಕು, ಅವರಿಗೆ ನೀವು ಬಿಟ್ಕೊಡ್ಲೇಬೇಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದ್ರಿಂದ ಇವರು ಮಾಡ್ತಾ ಇರೋದ್ರಲ್ಲಿ ತಪ್ಪು ಅಂತ ಹೇಳಿದ್ರು. ಫುಟ್ಪಾತಲ್ಲಿ ನೀವು ಅಂಗಡಿಗಳನ್ನ ಹಾಕ್ಕೊಂಡ್ರೆ ನಡೆದಾಡೋರಿಗೆ, ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಮಾಡಿರೋದೇನು ತಪ್ಪಿಲ್ಲ ಅಂತ ಅನಿಸುತ್ತೆ. ಇವರು ಅಲ್ಲಿ ಹಾಕ್ಕೊಂಡಿದ್ದು ತಪ್ಪು. ಮತ್ತು ಅವರಿಗೆ ಈ ಸ್ಥಳೀಯ ಅಧಿಕಾರಿಗಳು ಕತೆ ಕಾಯ್ತಾ ಇದ್ರಾ? ಫುಟ್ಪಾತಲ್ಲಿ ಅಂಗಡಿ ಬರೋವರೆಗೂ ಬಿಟ್ಬಿಟ್ಟು ಈಗ ತೆರವುಗೊಳಿಸೋದು ಇದು ಅನ್ಯಾಯ ಅಂತ ಅನಿಸುತ್ತೆ. ಮೊದಲಿಗೆ ಜಿಬಿಎ ಅಥವಾ BBMP, ಈ ಹಿಂದಿನ BBMP ಏನು ಮಾಡ್ತಾಯಿದ್ರು ಇಷ್ಟು ದಿನ? ಫುಟ್ಪಾತಲ್ಲಿ ಅಂಗಡಿ ಮಾಡೋದಕ್ಕೆ ಅವಕಾಶಗಳು ಮಾಡಿಕೊಟ್ಟು ನಿಮಗೇನು ಬೇಕೋ ಅದನ್ನು ತಗೊಂಡು ತಿಂಗಳ ನಿಮಗೇನು ಬೇಕೋ ಅದನ್ನು ಸಲ್ಲಿಸ್ಕೊಂಡು, ಈಗ ಯಾರೋ ಬಂದು ಹೇಳಿದ ತಕ್ಷಣಕ್ಕೆ, ಯಾರು ಅಂತಂದರೆ ಈಗ ಹೊಸ ಬದಲಾವಣೆ ಗಾಳಿ ಬೀಸಿರೋದ್ರಿಂದ ಅವ್ರು ಬಂದು ಹೇಳಿದ ತಕ್ಷಣಕ್ಕೆ ನಿಮ್ಮ ಕಾರ್ಯಾಚರಣೆ ಶುರುವಾಗುತ್ತೆ ಅಂತಂದರೆ ನಿಮಗೂ ಶಿಕ್ಷೆ ಆಗಲೇಬೇಕಲ್ಲ. ಅವ್ರನ್ನ ಎತ್ತುವರಿ ಮಾಡ್ತೀರಿ, ಈಗ ಒತ್ತುವರಿಯಿಂದ ಎತ್ತುವಳಿ ಮಾಡ್ತೀರಿ. ಅವ್ರನ್ನ ಅವಕಾಶ ಮಾಡಿಕೊಟ್ಟಿರುವಂಥ ಮೊದಲು ನೀವೇನು ಅಧಿಕಾರಿಗಳ ವಲಯ ಇದ್ದಾರೆ, ಆಯಾಯ BBMP ಅಧಿಕಾರಿಗಳನ್ನ ಹಿಡ್ಕೊಳ್ಳಿ. ಹೆಂಗೆ ಕೊಟ್ಟಿರಿ ಅವಕಾಶಗಳನ್ನ ಅವ್ರಿಗೆ ಬಿಡೋದಕ್ಕೆ ಮೊದಲು?
ನೀವು ಐ ಡಿ ಕಾರ್ಡ್ಗಳನ್ನ ಮಾಡಿಕೊಟ್ರಿ ಯಾವುದೋ ಒಂದು ಸ್ವನಿಧಿ ಯೋಜನೆ ಅಡಿಯಲ್ಲಿ. ಐ ಡಿ ಕಾರ್ಡ್ ಕೊಡಬೇಕಾದ್ರೆ ಗೊತ್ತಿಲ್ವ ಅವ್ರು ಫುಟ್ಪಾತಲ್ಲಿದ್ದಾರೆ ಅಂತ? ಅವಾಗ ಹೆಂಗೆ ಅವಕಾಶಗಳು ಮಾಡಿಕೊಟ್ರಿ? ನೀವು ದಿನಕ್ಕೊಂದು ಯೋಜನೆ ಮಾಡ್ಕೊಂಡು ಕೂತ್ಕೋತಿರಲ್ಲ ಅನ್ನುವಂಥದ್ದು ಅವರಿಗೆ. ನಮಗೆ ಪರ್ಯಾಯ ವ್ಯವಸ್ಥೆನೇ ಮಾಡಿಕೊಟ್ಟಿಲ್ವ? ಹೈಕೋರ್ಟ್ ಹೇಳುತ್ತೆ, ಇವರಿಗೆ ಸ್ಪಷ್ಟವಾಗಿ ಹೇಳಿದೆ, ಪರ್ಯಾಯ ವ್ಯವಸ್ಥೆಗೆ ಜೊತೆಗೆ ಪಾದಚಾರಿ ಮಾರ್ಗ ಸ್ವಚ್ಛವಾಗಿ ಮುಕ್ತವಾಗಿಡಿ ಅಂತೇಳಿ ಹೈಕೋರ್ಟ್ GBAಗೆ ಹೇಳಿದೆ. ಸ್ವಚ್ಛವಾಗಿಡಿ ಮತ್ತು ಮುಕ್ತವಾಗಿಡಿ ಅಂತ. ನೀವು ನಡ್ಕೊಂಡು ಹೋಗುವಂಥ ಪಾದಚಾರಿ ಮಾರ್ಗವನ್ನು ಪಾದಚಾರಿಗಳಿಗೆ ಸ್ವಚ್ಛವಾಗಿ ಮುಕ್ತವಾಗಿ ಕೊಡಬೇಕು ಅನ್ನುವಂಥದ್ದು ಹೈಕೋರ್ಟ್ ಕೂಡ ಆದೇಶ ಮಾಡಿದೆ. ಆ ನಿಟ್ಟಲ್ಲಿ ಇವತ್ತು ಈ ಬೆಳವಣಿಗೆ ಆಗಿರುವಂಥದ್ದು. ಪಾದಚಾರಿಗಳ ಮಾರ್ಗದಲ್ಲಿ ನೀವು ಅಂಗಡಿ ಹಾಕ್ಕೊಂಡಿದ್ದಾದರೆ ಹಾಗಾದರೆ ನಿಮ್ಮ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂಥದ್ದು ನಿಮ್ಮ ಏನು ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಏನಿದೆ, ಆ ಕಾಯ್ದೆಯಡಿ ಕೇಂದ್ರದಲ್ಲೇ ಮಾಡಿರುವಂಥದ್ದು. ಅದರಡಿಯಲ್ಲಿ ಇವರಿಗೊಂದು 30 ದಿನದ ನೋಟಿಸ್ ಖಂಡಿತವಾಗ್ಲೂ ಕೊಡಬೇಕಾಗಿತ್ತು. 30 ದಿನಗಳ ಮುಂಚಿತವಾಗಿ ನೋಟಿಸ್ ಕೊಡಬೇಕಾಗಿತ್ತು. ಕೊಟ್ಟಿಲ್ಲ. ಇವರು ಕೊಟ್ಟಿದ್ರೆ ಅದಕ್ಕೆ ದಾಖಲಾತಿಗಳನ್ನ ಒದಗಿಸ್ಬೇಕು. ಕೊಟ್ಟಿಲ್ಲ. ಅವ್ರು ಯಾರು ಕೂಡ ಹೇಳ್ತಾ ಇರೋದು, ಎಲ್ಲರೂ ಕೂಡ ಹೇಳ್ತಾ ಇರೋದೇನು ಅಂತಂದರೆ, ನಮಗೆ ಒಂದು ಸೂಚನೆಯೂ ಕೊಡದೆ ನಮ್ಮನ್ನು ಬದಲಿ ವ್ಯವಸ್ಥೆ ಮಾಡ್ಕೊಂಡು, ಬದಲಿ ವ್ಯವಸ್ಥೆಯ ಅವಕಾಶ ಸರ್ಕಾರದ ಮಟ್ಟದಲ್ಲಿ ಇದೆಯಾ ಇಲ್ಲೋ ಅಂತಲೂ ಚೆಕ್ ಮಾಡ್ಕೋಬೇಕು. ಬದಲಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಇವರು ಯಾವುದೋ ಒಂದು ಅಧಿಕೃತ ನೆಲೆಯಲ್ಲಿ ಇದ್ದವರಲ್ಲ. ಹಾಗಾಗಿ ಇವರಿಗೆ ಪರ್ಯಾಯ ವ್ಯವಸ್ಥೆಯ ಕಲ್ಪನೆ ಇದ್ದಂಗಿಲ್ಲ ಅಂತ ಅನಿಸುತ್ತೆ. ಅಥವಾ ಇವರಿಗೆ ನೋಟಿಸ್ ನೀಡುವ ಮೂಲಕ ಇವರಿಗೊಂದು ಎಚ್ಚರಿಕೆ ಕೊಡ್ಬೋದಾಗಿತ್ತು. ಅವರು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ರು. ಇವತ್ತಿನ ದಿನಮಾನದಲ್ಲಿ ಏಕಾಏಕಿ ಒಂದು ಅಂಗಡಿ ಅಥವಾ ಜೀವನೋಪಾಯಕ್ಕೆ ಕಟ್ಕೊಂಡಿರುವಂಥದ್ದನ್ನು ಎದ್ದೋಗಿ ಅಂತಂದರೆ ನಾಳಿನ ಬದುಕೇನಾಗುತ್ತೆ ಅನ್ನುವಂಥ ಕಲ್ಪನೆ ಬೇಕಿತ್ತು ಸರ್ಕಾರಕ್ಕೆ. ಆ ಕಲ್ಪನೆ ಬೇಕಿತ್ತು. ಯಾಕಂದರೆ 80 ಭಾಗನೋ ಅಥವಾ 60 ಭಾಗನೋ ಒಂದಷ್ಟು ಇದನ್ನೇ ನಂಬಿಕೊಂಡಿರುವವರು ಕೆಲವರು ಅಂದರೆ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಬಾಡಿಗೆಗೆ ಬಿಟ್ಟಿರೋರು ಇದ್ದಾರಂತೆ. ಫುಟ್ಪಾತಲ್ಲಿ ಅವ್ರದ್ದೇ ಸ್ವಂತ ಅಲ್ಲ, ಆ ಫುಟ್ಪಾತಲ್ಲೂ ಕೂಡ ಬಾಡಿಗೆಗೆ ಬಿಟ್ಕೊಂಡು ಬಾಡಿಗೆ ಇನ್ನೊಬ್ರಿಗೆ ಕಟ್ಕೊಂಡು ಬದುಕ್ತಾ ಇರುವಂಥವ್ರು ಇದ್ದಾರೆ. ಸೊ ಅಂಥವ್ರನ್ನ ಬೇಕಾದ್ರೆ ನೀವು ಬೇರೆ ಲೆಕ್ಕಾಚಾರಕ್ಕೆ ತೊಗೋಬೋದು. ಆದರೆ ಬದುಕು ಕಟ್ಕೊಳ್ಳೋದಕ್ಕೆ ಅಲ್ಲೆಲ್ಲೋ ಒಂದು ವ್ಯವಸ್ಥೆ ಮಾಡಿಕೊಂಡು ಅಲ್ಲೇ ಇದ್ದಾರೆ ಅಂತಂದರೆ ಅವರ ಬದುಕನ್ನು ಕೂಡ ನೋಡಬೇಕಾಗತ್ತೆ ಸರ್ಕಾರ. ಯಾಕಂದರೆ ನೀವು ಅವರು ಯಾರು, ಅವ್ರ ಹಿನ್ನೆಲೆ ಏನು ಅದನ್ನು ತಿಳ್ಕೊಳ್ಳೋದೇ ನೀವು ಐ ಡಿ ಕಾರ್ಡ್ ಕೊಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಐ ಡಿ ಕಾರ್ಡ್ ಕೊಟ್ಟಿದ್ದೀರಿ ಅಂದರೆ ಅವ್ರ ಸುರಕ್ಷತೆಗೆ ನೀವು ಬದ್ಧವಾಗಿದ್ದೀರಿ ಅಂತಲೇ ಅಲ್ವಾ? ಇವತ್ತು ಅವ್ರಿಗೆ ಸುರಕ್ಷತೆ ಎಲ್ಲಿ ಕೊಡ್ತೀರಿ? ಯಾವ ನಿಟ್ಟಲ್ಲಿ ಕೊಡ್ತಾ ಇದ್ದೀರಿ? ಸುರಕ್ಷತೆಗೆ ಅವರು ಅರ್ಹರಲ್ಲ ಅನ್ನೋದಾದರೆ ಐ ಡಿ ಕಾರ್ಡ್ಗಳನ್ನ ಯಾಕೆ ಕೊಟ್ರಿ? ಫುಟ್ಪಾತಲ್ಲಿ ಅಂಗಡಿ ಬರೋವರೆಗೂ ಯಾಕೆ ಬಿಟ್ರಿ? ಇವೆಲ್ಲ ಪ್ರಶ್ನೆಗಳು ಮೂಲಭೂತವಾಗಿ ಬಂದ್ಬಿಡ್ತವೆ. ಈ ಪ್ರಶ್ನೆಗಳಿಗೆ ಉತ್ತರನೇ ಕೊಡದೆ ನೀವು ಈಗ ಎತ್ತುವಳಿ ಕಾರ್ಯ ಶುರು ಮಾಡ್ಕೊಂಡ್ಬಿಟ್ರೆ ಒಂದಂತೂ ಸ್ಪಷ್ಟ, ಅಂಗಡಿ ಮುಂಗಟ್ಟುಗಳನ್ನು ಇವರು ಏನು ಮಾಡಿದ್ದಾರೆ, BBMP ಜಾಗದ ಲೆಕ್ಕಾಚಾರದಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರಲ್ಲ, ಅವರಿಗೆ ಇವರು ಕಟ್ಟುನಿಟ್ಟಿನ ಕ್ರಮವನ್ನು ಅವಾಗಿಂದನೂ ತಗೊಳ್ತಾ ಇದ್ದಾರೆ. ಯಾರ್ಯಾರು ಒತ್ತುವರಿ ಮಾಡ್ಕೊಂಡು ಕೂತ್ಕೊಂಡಿದ್ರು ಸ್ವಯಂ ಪ್ರೇರಿತವಾಗೂ ಅಥವಾ ಸಿಬ್ಬಂದಿಗಳ ಅಧಿಕಾರಿಗಳ ಸಮ್ಮುಖದಲ್ಲೂ ಅದನ್ನು ತೆರವುಗೊಳಿಸುವಂಥ ಕಾರ್ಯ ಆಗುತ್ತೆ. ಅದು ಆಗಲೇಬೇಕಾಗಿದೆ, ಆಗಬೇಕು. ಎಲ್ಲ ಅಂದರೆ ಅದು ಪಾದಚಾರಿಗಳಿಗೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಕೆಲವರು ಅಂಗಡಿಯ ಮುಂಭಾಗದಲ್ಲೇ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಹಾಕ್ಕೊಂಡು ಪಾದಚಾರಿಗಳು ಸಂಚಾರ ಮಾಡೋಕ್ಕಾಗದಿರುವಂಥ ನಿಟ್ಟಲ್ಲಿ ಬಂದಿದ್ದಾವೆ. ಅದಕ್ಕೂ ಕೂಡ ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ಈ ಸರ್ವಿಸ್ ಸೆಂಟರ್ಗಳು, ಈ ಬೇರೆ ಬೇರೆ ವಾಹನದ ಸಂಬಂಧಪಟ್ಟಂಗಿರುವಂಥ ಸಂಸ್ಥೆಗಳು, ಅವರೆಲ್ಲ ಅಂಗಡಿ ಮುಂದೆನೇ ಗಾಡಿಗಳು ನಿಲ್ಸ್ಕೊಂಡ್ಬಿಡ್ತಾರೆ. ಎಲ್ಲಿಂದ ನಡ್ಕೊಂಡು ಹೋಗ್ಬೇಕು? ಇದಕ್ಕೊಂದು ಬದಲಿ ಮಾರ್ಗ ಆಗಲೇಬೇಕಾಗಿತ್ತು. ಒಳ್ಳೆ ಕೆಲಸವನ್ನು ಕೈಗೊಂಡಿದ್ದಾರೆ, ಆದರೆ ತರಾತುರಿಯಲ್ಲಿ ತಗೋತಾ ಇದ್ದಾರೆ ಅಂತ ನಿರ್ಧಾರಗಳನ್ನ. ಜನಕ್ಕೆ, ಸಾರ್ವಜನಿಕರಿಗೆ ಒಂದು ಮಾಹಿತಿಯ ಅಗತ್ಯತೆ ಇತ್ತು. ಅಲ್ಲೇನು ಫುಟ್ಪಾತ್ನಲ್ಲಿ ಇದ್ದಾರೋ ಅವರಿಗೆ ಒಂದು ಮಾಹಿತಿಯನ್ನು ಒದಗಿಸಿ ನಂತರದಲ್ಲಿ ನಿಮ್ಮ ಜಾಗವನ್ನು ತೆರವುಗೊಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಅವರಿಗೆ ತಿಳಿ ಹೇಳಿದರೆ ಬದಲಿ ವ್ಯವಸ್ಥೆ ಇತ್ತು ಅಂತ ಅನಿಸುತ್ತೆ. ಆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಸರ್ಕಾರ. ಆ ನಿಟ್ಟಲ್ಲಿ ತುಂಬ ದೊಡ್ಡ ಮಟ್ಟದ ಸೋಲು ಕಂಡಂಗಿದೆ ಸರ್ಕಾರಕ್ಕೆ. ಇದು ಬಿಸಿ ಮುಟ್ಟುವಂಥ ಕೆಲಸ ಆಗ್ಬೋದು. ನಾಳೆಯಿಂದ ಅವರು ಧರಣಿ ಕೂತ್ಕೋತಾರೆ. ಯಾಕಂದರೆ ಬೀದಿ ಬದಿಯಲ್ಲಿ ನಿಂತ್ಕೊಂಡಿರುವಂಥ ವ್ಯಾಪಾರಸ್ಥರು ತಮ್ಮ ಬದುಕು ಸುಡ್ತಾ ಇದೆ ಅಂತಂದಾಗ ಅವರು ಯಾವುದೇ ವಿಕೋಪಕ್ಕೆ ಕೂಡ ಹೋಗ್ಬೋದು. ನೀವು ನಾಳೆಯಿಂದ ಬೇರೆ ಬೇರೆ ನಿಟ್ಟಲ್ಲಿ ವಿಜುವಲ್ಸ್ ನೋಡ್ಬೋದು. ಯಾಕಂದರೆ ಬದುಕು ಮುಗಿದು ಹೋಗ್ತಾ ಇದ್ದಾರೆ. ನಾಳೆಯಿಂದ ನನ್ನ ಬದುಕು ಎಲ್ಲಿಂದ ಮಾಡಲಿ, ನನ್ನ ಬದುಕನ್ನೇ ಕಿತ್ಕೋತಾ ಇದ್ದಾರಲ್ಲ ಅಂತ ಭಾವನೆ ಬಂದಾಗ ಹೆಂಗಸರ ಮಕ್ಕಳು ಹೆಚ್ಚಾಗಿರುವಂಥ ಸಂಖ್ಯೆಗಳವು ನಾಳೆಯಿಂದ ಬೇರೆ ಬೇರೆ ನಾಟಕೀಯ ಬೆಳವಣಿಗೆಗಳಾಗಬಹುದು. ಮುನ್ನೆಚ್ಚರಿಕಾ ಕ್ರಮವಾಗಿ ಇವ್ರು ಏನು ತಗೊಂಡಿದ್ದಾರೆ ಗೊತ್ತಿಲ್ಲ. ಸರ್ಕಾರ ಏಕಾಏಕಿ ಕಾನೂನಂತೂ ತಂದುಬಿಟ್ಟಿದೆ, ಆದರೆ ಅದಕ್ಕೆ ತಕ್ಕಂತೆ ಮುನ್ನೆಚ್ಚರಿಕಾ ಕ್ರಮ ಏನು ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಾಳೆಯಿಂದ ಬೇರೆ ಬೇರೆ ಬೆಳವಣಿಗೆಗಳು ಆಗಬಹುದು. ಸರ್, ಮಲ್ಲೇಶ್ವರಮಲ್ಲಿ ಇನ್ನೊಂದು ಇನ್ಸಿಡೆಂಟ್ ಕೂಡ ನಡೀತು. ಅಂದರೆ ನಂದಿನಿ KMF ಶಾಪ್ ಹೊಂದಿದ್ದವು. ಆ ಶಾಪನ್ನು ಬಿಟ್ಟು ಇನ್ನು ಉಳಿದಂತಹ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಕೂಡ ತೆರವು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದು, ಅಂದರೆ GBA ಅಥಾರಿಟಿಯಲ್ಲಿ ಬರ್ತಕ್ಕಂಥ AE ಹೇಳಿದ್ದು,
ಇಲ್ಲ ಅದು ಗೌರ್ಮೆಂಟ್ ಅಂಡರ್ ಬರುತ್ತೆ, ಸೊ ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ಲ, ನೋಟಿಫಿಕೇಶನ್ ಕೊಡಬೇಕಷ್ಟೇ ಅಂತ ಹೇಳಿದ್ರು. ಅವಾಗ ಸರ್ಕಾರಕ್ಕೊಂದು ನ್ಯಾಯನ ನಮಗೊಂದು ನ್ಯಾಯನ ಅಂತ ಅಲ್ಲಿನ ಬೀದಿ ಬದಿ ವ್ಯಾಪಾರಸ್ಥರು ಮಾತನಾಡಿ. ಸರಿಯಾಗಿದೆಯಲ್ಲ ಕೇಳ್ತಾ ಇರೋದು, ನ್ಯಾಯ ಎಲ್ರಿಗೂ ಒಂದೇ ಇರಬೇಕು ಅನ್ನೋಂಥದ್ದು. ನೀವು ಹೆಚ್ಚಾಗಿ ಮಾಡಬೇಕಾಗಿದ್ದು ನಿಮಗಲ್ಲ ನ್ಯಾಯ ಕೊಡಬೇಕಾಗಿ, ಸರ್ಕಾರಿದಾಗಿದ್ರೆ ಮೊದಲೇ ಕೆಡೋಗ್ಬಿಡ್ಬೇಕು. ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗಿಂತ ಹೆಚ್ಚಾಗಿ ಪ್ರಜೆಗಳಿಗೆ ನ್ಯಾಯ ಸಿಗಬೇಕಾಗಿದೆ. ನೀವು ಅಲ್ಲಿ ಯಾರೋ ಭಾಳ ಚೆನ್ನಾಗಿ ಮಾತಾಡ್ತಿದ್ರು, ಒಬ್ಬರು ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳಬಂತಲ್ಲ ಆಗಲೇ, ಭಾಳ ಚೆನ್ನಾಗಿ ಹೇಳ್ತಿದ್ರು, ನಿಮಗೋಸ್ಕರ ನಾವಲ್ಲ ನಮಗೋಸ್ಕರ ನೀವಿರೋದು, ನಮ್ಮ ಸೇವಕರು ಅನ್ನುವಂಥ ನಿಟ್ಟಲ್ಲಿ ಮಾತಾಡೋದಲ್ಲ. ಆ ಬಿಸಿ ನಾಳೆಯಿಂದ ಮುಟ್ತಾ ಹೋಗುತ್ತೆ ಅವರಿಗೆ. ಸೊ ನಮ್ಮನ್ನು ಮತದಾರರಾಗಿ ನೋಡ್ತೀರಿ, ನಮ್ಮನ್ನು ನಿಮ್ಮವರಾಗಿ ಯಾಕೆ ನೋಡಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಬರ್ತಾ ಇದ್ದಾರೆ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.